ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋಲ್ಫುಲ್ ಟ್ಯಾರೋ 777. ಇವತ್ತಿನ ಟಾಪಿಕ್ ಬಂದು ನಿಮ್ಮ ಲೈಫ್ ಅಲ್ಲಿ ನಿಮಗೆ ಮೋಸ ಮಾಡಿ ಬಿಟ್ಟೋದಂತ ವ್ಯಕ್ತಿ ಅವರ ಲೈಫ್ ಹೇಗಿದೆ, ಹೇಗ್ ನಡೀತಿದೆ ಅಂಡ್ ಅವರ ಸಿಚುವೇಶನ್ಸ್ ಏನಿದೆ, ಅಥವಾ ಕರ್ಮ ಏನಾದ್ರೂ ಅನ್ಭೋಗಿಸ್ತಿದಾರ, ಓವರ್ ಆಲ್ ನಿಮ್ಮನ್ನ ಬಿಟ್ಟೋದ್ಮೇಲೆ ಅವ್ರ ಲೈಫ್ ಅಲ್ಲಿ ಏನ್ ಚೇಂಜಸ್ ಬಂದಿದೆ, ಯಾವ ರೀತಿ ಇದೆ, ಐದರ್ ಪಾಸಿಟಿವ್ ಆರ್ ನೆಗೆಟಿವ್ ಅಂತ ಚೆಕ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು, ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು. ಅಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ರೆಸೊನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲಾಂದ್ರೆ ಬಿಟ್ಬಿಡಿ. ಫೋರ್ಸ್ಫುಲಿ ನಿಮ್ಮನ್ನ ನೀವು ಈ ರೀಡಿಂಗ್ ಗೆ ಫಿಟ್ ಮಾಡ್ಕೊಂಡು ನೋಡ್ಬಿಡಿ. ಅಂಡ್ ನಿಮ್ಗೆ ಏನಾದ್ರು ಕ್ರಿಸ್ಟಲ್ಸ್ ಬೇಕು, ನಿಮ್ಮ ಹೆಸರು ಮೇಲೆ ಎನರ್ಜೈಸ್ ಮಾಡಿ ಬೇಕು ಅಂತ, ನಿಮ್ಗೆ ಏನಾದ್ರು ಪ್ರಾಬ್ಲಮ್ಸ್ ಇದ್ರೆ ಅದಕ್ಕೆ ಸೊಲ್ಯೂಷನ್ ಬೇಕು ಅಂತಂದ್ರೂ ಸಹ ನೀವು ಸೇಮ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ನ ಮಾಡಬಹುದು. ಓಕೆನಾ, ಚೆಕ್ ಮಾಡೋಣ. ಯೂನಿವರ್ಸ್ ನನ್ಗೆ ಇಲ್ಲಿ ಕ್ಲಾರಿಟಿ ಕೊಡಿ. ನನ್ನ ವ್ಯೂವರ್ಸ್ ಅವರ ಲೈಫ್ ಅಲ್ಲಿ ಇವರಿಗೆ ಮೋಸ ಮಾಡಿ ಬಿಟ್ಟೋದಂತ ವ್ಯಕ್ತಿ ಹೇಗಿದ್ದಾರೆ ಅವರ ಲೈಫ್ ಅಲ್ಲಿ, ಅಂಡ್ ಏನ್ ನಡೀತಿದೆ ಅವ್ರ ಲೈಫ್ ಅಲ್ಲಿ, ಕರ್ಮ ಏನಾದ್ರೂ ಕಾಡ್ತಿದ್ಯಾ, ಇದ್ರ ಬಗ್ಗೆ ತಿಳಿಸ್ಕೊಡಿ. ಓಕೆ, ನಿಮ್ ಲೈಫ್ ಅಲ್ಲಿ ನಿಮಗೆ ಮೋಸ ಮಾಡಿ ಬಿಟ್ಟೋದಂತ ವ್ಯಕ್ತಿ ಸದ್ಯಕ್ಕೆ ಹೇಗಿದ್ದಾರೆ ಅಂತಂದ್ರೆ, ಓಕೆ, ಪರ್ಫೆಕ್ಟ್ ಆಗಿ ಏನು ನಡೀತಿಲ್ಲ ಅವರ ಲೈಫ್ ಅನ್ನೋದು. ತುಂಬಾ ನೆಗೆಟಿವಿಟಿನ ಫೇಸ್ ಮಾಡ್ತಾ ಇದ್ದಾರೆ ಈ ವ್ಯಕ್ತಿ. ಅಂಡ್ ತುಂಬಾ ಮ್ಯಾನಿಫೆಸ್ಟ್ ಮಾಡೋದಿರ್ಬೋದು, ಅಥವಾ ಎಲ್ಲಾದ್ರೂ ಅಸ್ಟ್ರಾಲಜರ್ ಹತ್ರ ಅಥವಾ ನಮ್ ತರ ಟ್ಯಾರೋ ರೀಡರ್ ಹತ್ರ ಹೋಗಿ ಗೈಡೆನ್ಸ್ ನ ತಗೊಳ್ಳೋದು, ಈ ರೀತಿ ಕಾಣ್ತಿದೆ ಈ ವ್ಯಕ್ತಿ ಲೈಫ್ ಅಲ್ಲಿ. ಬಿಕಾಸ್ ಎಲ್ಲ ಇಂಬ್ಯಾಲೆನ್ಸ್ ಆಗಿ ಕಾಣ್ತಾ ಇದೆ. ಅಂಡ್ ಇಲ್ಲಿ ಯಾವ್ದೋ ವಿಚಾರವಾಗಿ ಅಪ್ರೋಚ್ ಮಾಡ್ತಾರೆ, ಕೆಲ್ಸದ ವಿಚಾರವಾಗಿ, ಅಲ್ಲಿ ಏನು ಸ್ಟಾರ್ಟ್ ಆಗ್ತಾ ಇಲ್ಲ. ಅಂಡ್ ನಿಮ್ ವಿಚಾರವಾಗಿ ಈ ವ್ಯಕ್ತಿ ತುಂಬಾ ಸ್ಪೈಂಗ್ ಎನರ್ಜಿ ಕಾಣ್ತಾ ಇದೆ. ಅಂಡ್ ಇಲ್ಲಿ ತುಂಬಾ ಸ್ಟಾಕ್ ಮಾಡ್ತಾ ಇದ್ದಾರೆ ನಿಮ್ಮನ್ನ. ಅಂಡ್ ಏನೋ ಹೇಳ್ಕೋಬೇಕು, ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಬೇಕು, ಬಟ್ ಆಗ್ತಾ ಇಲ್ಲ. ಅಂಡ್ ಇನ್ನೊಂದು ನೋಡೋದಾದ್ರೆ, ಈ ವ್ಯಕ್ತಿ ಲೈಫ್ ಅಲ್ಲಿ ತುಂಬಾನೇ ಆಪ್ಷನ್ಸ್ ಅನ್ನೋದು ಕಾಣ್ತಾ ಇದೆ ಇಲ್ಲಿ. ಬಟ್ ಈಗ ಅವ್ರ ಮನಸ್ಥಿತಿ ಆಪ್ಷನ್ಸ್ ಕಡೆ ಇಲ್ಲ, ನಿಮ್ಮ ಕಡೆ ಇದೆ. ಬಿಕಾಸ್ ಸ್ಟಾಕಿಂಗ್ ಎನರ್ಜಿ ಅನ್ನೋದು ಕಾಣ್ತಾ ಇದೆ ಇಲ್ಲಿ. ಅಂಡ್ ಫೈನಾನ್ಷಿಯಲಿ ತುಂಬಾ ವೆಯ್ಟ್ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡೋದಾದ್ರೆ ಕೆಲವರಿಗೆ ಪ್ರೀವಿಯಸ್ ಮದ್ವೆ ಆಗಿತ್ತು ಅನ್ಸುತ್ತೆ. ನೀವು ಅವ್ರ ಜೊತೆನಲ್ಲಿ ರಿಲೇಶನ್ಶಿಪ್ ಸ್ಟಾರ್ಟ್ ಮಾಡಕ್ಕೂ ಮುಂಚೆನೆ ಅವರಿಗೆ ಮ್ಯಾರೇಜ್ ಆಗಿತ್ತು ಅನ್ನೋದು ಕಾಣ್ತಾ ಇದೆ. ಬಟ್ ಸ್ಟಿಲ್ ನೀವು ಗೊತ್ತಿದ್ದು ಕಂಟಿನ್ಯೂ ಮಾಡಿದೀರಾ ಇಲ್ಲಿ. ಹಾಗಾಗಿ ನೋಡೋದಾದ್ರೆ 50-50 ನಲ್ಲಿ ಇದೆ ಈ ವ್ಯಕ್ತಿ ಲೈಫ್ ಅನ್ನೋದು. ಬಟ್ ಸ್ಟಿಲ್ ನಿಮ್ ಬಗ್ಗೆ ಯೋಚನೆನೂ ಮಾಡ್ತಾ ಇದ್ದಾರೆ. ಅಂಡ್ ಸ್ಪೈಂಗ್ ಎನರ್ಜಿ ಅನ್ನೋದು ಕಾಣ್ತಾ ಇದೆ ಇಲ್ಲಿ. ಓಕೆನಾ, ಇಲ್ಲಿ ತುಂಬಾ ಜನಕ್ಕೆ ನಿಮ್ಮ ವ್ಯಕ್ತಿ ಕಾಂಟ್ಯಾಕ್ಟ್ ಮಾಡಿದ್ರು. ನಿಮ್ಮನ್ನ ಯಾರು ಮೋಸ ಮಾಡಿ ಬಿಟ್ಟೋಗಿದ್ರಲ್ಲ, ಈ ವ್ಯಕ್ತಿ ಕಾಂಟ್ಯಾಕ್ಟ್ ಮಾಡಿದ್ರು ಅನ್ನೋದು ಕಾಣ್ತಾ ಇದೆ. ಬಟ್ ಸ್ಟಿಲ್ ಮಾತುಕತೆ ನೋಡೋದಾದ್ರೆ ಅಷ್ಟಕ್ಕಷ್ಟೇ. ಬಿಕಾಸ್ ತುಂಬಾನೇ ನೆಗೆಟಿವ್ ಆಗಿದೆ ಇವರ ಲೈಫ್ ಅಲ್ಲಿ. ಯಾವ್ದು ಏನೂ ಒಂದ್ ರೀತಿಯಾಗಿ ತಗೊಳಕ್ ಆಗ್ತಿಲ್ಲ. ಓಕೆನಾ, ನಿಮ್ಮನ್ನ ಈಸಿಯಾಗಿ ಬಿಟ್ಕೊಡೋಂತ ಪರ್ಸನ್ ಅಲ್ಲ. ಬಟ್ ಸ್ಟಿಲ್ ಬಿಟ್ ಕೊಟ್ಟಿದ್ದಾರೆ. ಬಿಕಾಸ್ ಆಫ್ ನಿಮ್ಮ ಡಾಮಿನೇಟಿಂಗ್ ಇಂದ ಇರ್ಬೋದು, ಅಥವಾ ಅವರ ಲೈಫ್ ಅಲ್ಲಿ ಪ್ರೀವಿಯಸ್ ಮ್ಯಾರೇಜ್ ಆಗಿದೆ ಈ ವಿಚಾರವಾಗೋದ್ರು ಇರ್ಬಹುದು. ಎಲ್ರಿಗೂ ಅಲ್ಲ, ಇದು ಕೆಲವರಿಗೆ ಮಾತ್ರ. ಅಂಡ್ ನಿಮ್ಮ ಪರ್ಸನ್ ನಿಮ್ಮನ್ನ ಯಾರೇ ಬಿಟ್ಟೋಗಿದ್ರು ಅವ್ರ ವಿಚಾರವಾಗೂ ನೀವು ನೋಡ್ಬೋದು ಈ ವಿಡಿಯೋನ. ಓಕೆನಾ, ಅಂಡ್ ಫೈನಾನ್ಷಿಯಲಿ ಇವರು ಸ್ಟೇಬಲ್ ಇಲ್ಲ ಅನ್ನೋದು ಕಾಣ್ತಾ ಇದೆ. ಅಂಡ್ ಫೈನಾನ್ಷಿಯಲಿ ವೆಯ್ಟ್ ಮಾಡ್ತಾ ಇದ್ದಾರೆ. ಮುಂಚೆ ನೀವು ಇವರ ಲೈಫ್ ಅಲ್ಲಿ ಇದ್ದಂತ ವ್ಯಕ್ತಿ ಅಂಡ್ ಇವರ ಸಿಚುವೇಶನ್, ಇವರ ಸ್ಟೆಬಿಲಿಟಿ ಈಗ ಇವರ ಲೈಫ್ ಅಲ್ಲಿ ಇಲ್ಲ. ಈಗ ವೆಯ್ಟ್ ಮಾಡ್ತಾ ಇದ್ದಾರೆ.
ಪ್ರತಿಯೊಂದು ವಿಚಾರಕ್ಕೂ ವೇಟ್ ಮಾಡ್ತಾ ಇದಾರೆ ಅಂಡ್ ನಿಮ್ಮ ಜೊತೆನಲ್ಲೂ ಕಾಂಟ್ಯಾಕ್ಟ್ ಮಾಡೋದಕ್ಕೂ ವೇಟ್ ಮಾಡ್ತಾ ಇದಾರೆ. ಅವ್ರು ಕಾಂಟ್ಯಾಕ್ಟ್ ಮಾಡಿದ್ರು ನೀವು ತಗೊಂಡಿಲ್ಲ ಅನ್ನೋದು ಕಾಣಿಸುತ್ತೆ. ಕಾಂಟ್ಯಾಕ್ಟ್ ಮಾಡಿದಾಗ ಏನೋ ಶೇರ್ ಮಾಡ್ಕೊಳ್ಬೇಕು ಅನ್ನೋದಿತ್ತು, ಬಟ್ ನೀವು ಡಾಮಿನೇಟ್ ಮಾಡಿದೀರಾ ಆ ಟೈಮ್ ನಲ್ಲಿ. ಸೊ ಹೌದು, ಈಗ ನಿಮಗೂ ಹರ್ಟ್ ಆಗಿರುತ್ತೆ. ಅವ್ರು ಹೇಳಿದ್ನೆಲ್ಲ ನೀವು ಕೇಳೋದಕ್ಕೆ ರೆಡಿ ಇರಲ್ಲ. ಸೊ ಹಾಗಾಗಿ ನೀವು ಡಾಮಿನೇಟ್ ಮಾಡಿದೀರಾ, ಫೈನ್. ಅಂಡ್ ಇದು ಪ್ರೆಸೆಂಟ್ ಇಲ್ಲಿ ನೋಡೋದಾದ್ರೆ ಈ ವ್ಯಕ್ತಿ ಫೈನಾನ್ಷಿಯಲಿ ಪ್ರಾಬ್ಲಮ್ಸ್ ನ ಫೇಸ್ ಮಾಡ್ತಾ ಇದಾರೆ ಇಲ್ಲಿ. ಓಕೆನಾ, ಕ್ಲಾರಿಫೈ ಮಾಡೋಣ. ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ಮಾಡಿ. ಸ್ಪೈಯಿಂಗ್ ನಿಮ್ ಬಗ್ಗೆ, ನಿಮ್ಮನ್ನಂತೂ ತುಂಬಾನೇ ಸ್ಪೈ ಮಾಡ್ತಾ ಇದ್ದಾರೆ. ಅಥವಾ ನಿಮಿಗೂ ಅವರಿಗೂ ಯಾರಾದ್ರೂ ಮ್ಯೂಚುವಲಿ ಫ್ರೆಂಡ್ಸ್ ಇದ್ರೆ ಅವ್ರ ಹತ್ರ ವಿಚಾರಿಸೋದಿರ್ಬೋದು. ಬಟ್ ಅಂದ್ರೆ ನೋಡಿ, ಅವರ ಫ್ಯಾಮಿಲಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ ಈಗೀಗ ಈ ವ್ಯಕ್ತಿಗೆ. ನೀವಿದ್ದಾಗ ಅವರ ಓವರ್ ಆಲ್ ಲೈಫೇ ತುಂಬಾ ಚೆನ್ನಾಗಿತ್ತು. ಬಟ್ ಈಗ ಫೈನಾನ್ಷಿಯಲಿ ಪ್ರಾಬ್ಲಮ್ಸ್ ಇದ್ರೂನು ಫ್ಯಾಮಿಲಿ ಇಂಪಾರ್ಟೆಂಟ್ ಇದೆ. ನಿಮ್ಮ ಜೊತೆನಲ್ಲಿ ರೀಕನ್ಸಿಲೇಷನ್ ಬೇಕು ಅನ್ಸುತ್ತೆ. ಬಿಕಾಸ್ ಯು ಆರ್ ಎ ಲಕ್ಕಿ ಪರ್ಸನ್. ಅವ್ರಿಗೆ ನೀವು ತುಂಬಾ ಲಕ್ ಇದ್ರಿ. ನೀವು ಅವರ ಲೈಫಿಗೆ ಹೋದ್ಮೇಲೆ ಇವರ ಲೈಫ್ ಓವರ್ ಆಲ್ ಫುಲ್ ಚೇಂಜ್ ಆಗಿತ್ತು. ಪಾಸಿಟಿವ್ ಆಗಿರ್ಬೋದು, ಅಥವಾ ಇವ್ರಿಗೆ ಆಪರ್ಚುನಿಟೀಸ್ ಬರೋದಿರ್ಬೋದು, ಫೈನಾನ್ಷಿಯಲ್ ಫ್ಲೋ ಇರ್ಬೋದು, ಈ ರೀತಿ. ಸೊ ಯಾವ್ದೋ ಒಂದು ವಿಚಾರವಾಗಿ ನೀವಿಬ್ರು ದೂರ ಆದ್ರಿ, ಗಲಾಟೆ ಮಾಡ್ಕೊಂಡ್ರಿ, ಸೈಲೆನ್ಸ್ ಅನ್ನೋದು ಬಂತು ನಿಮ್ಮಿಬ್ರಲ್ಲೂ, ಈಗೋ ಅನ್ನೋದು ಸ್ಟಾರ್ಟ್ ಆಯ್ತು. ಮುಂಚಿನ ರೀತಿ ನಿಮ್ಮ ರಿಲೇಶನ್ಶಿಪ್ ಇರ್ಲಿಲ್ಲ. ಬಟ್ ಸ್ಟಿಲ್ ಇಲ್ಲಿ ಇಬ್ರು ನೋಡೋದಾದ್ರೆ ಇಬ್ರಿಗೂ ತುಂಬಾ ಪ್ರೀತಿ ಅನ್ನೋದಿದೆ. ಅಂಡ್ ಇಬ್ರು ವೇಟಿಂಗ್ ಅಲ್ಲಿ ಇದ್ದೀರಾ. ಓಕೆನಾ, ಇಲ್ಲಿ ನೀವು ಅಷ್ಟೇ, ನೀವು ಫೈನಾನ್ಷಿಯಲಿ ಸ್ಟೇಬಲ್ ಆಗಿದ್ದೀರಾ. ಬಟ್ ಈಗ ನೋಡೋದಾದ್ರೆ ಆ ವ್ಯಕ್ತಿನೇ ಸ್ಟೇಬಲ್ ಆಗಿಲ್ಲ. ಇಲ್ಲಿ ಕೆಲವರು ದುಡ್ಡು ಕೊಟ್ಟು ದೂರ ಮಾಡ್ಕೊಂಡಿದೀರಾ ಅನ್ನೋದು ಕಾಣ್ತಾ ಇದೆ ಈ ವ್ಯಕ್ತಿನ. ಅವ್ರಿಗೆ ಅನ್ನಿಸ್ತಾ ಇದೆ, ಆ ಒಂದು ಫೀಲ್ ಇದೆ, ನಾನು ದುಡ್ಡು ಕ್ಲಿಯರ್ ಮಾಡ್ಬೇಕು ನಿಮಗೆ ಅನ್ನೋ ಒಂದು ಫೀಲ್ ಇದೆ. ಅಂಡ್ ಇಲ್ಲಿ ಖಂಡಿತ ಇಲ್ಲಿ ರೀಕನ್ಸಿಲೇಷನ್ ಮಾಡ್ಕೊಳ್ಬೇಕು ಅನ್ನೋದು ಅವರ ಮನಸ್ಥಿತಿ ಆಗಿದೆ. ಬಟ್ ಇಲ್ಲಿ ಫ್ಯಾಮಿಲಿ ಅನ್ನೋದು ಅಡ್ಡ ಬರ್ತಾ ಇದೆ. ಓಕೆನಾ, ಸೊ ಈ ಫ್ಯಾಮಿಲಿ ಅನ್ನೋದು ಬಿಡ್ತಾ ಇಲ್ಲ ರೀಕನ್ಸಿಲೇಷನ್ ಮಾಡ್ಕೊಳ್ಳೋದಕ್ಕೆ. ಬಟ್ ಈಗ ಸದ್ಯಕ್ಕಂತೂ ಸೈಲೆಂಟ್ ಟ್ರೀಟ್ಮೆಂಟ್ ಅಂಡ್ ಕೆಲವು ವಿಚಾರಗಳಿಗೆ ಹೆಲ್ಪ್ಲೆಸ್ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಎಷ್ಟೋ ಪಾಠಗಳನ್ನ ಕಲ್ತಿದ್ದಾರೆ. ನೀವು ಅವ್ರನ್ನ ಬಿಟ್ಟೋದ್ಮೇಲೆ ಇರ್ಬೋದು, ನಿಮ್ಮಿಬ್ರಲ್ಲಿ ನೋ ಕಾಂಟ್ಯಾಕ್ಟ್ ಸಪರೇಷನ್ ಆದ್ಮೇಲೆ ತುಂಬಾನೇ ಪಾಠಗಳನ್ನ ಕಲ್ತಿದ್ದಾರೆ ಈ ವ್ಯಕ್ತಿ ಅನ್ನೋದು ಕಾಣ್ತಾ ಇದೆ ಇಲ್ಲಿ. ಸೊ ಹಾಗಾಗಿ ಈ ವ್ಯಕ್ತಿ ಕರ್ಮ ಅನ್ನೋದಕ್ಕಿಂತ ಪ್ರಾಬ್ಲಮ್ಸ್ ನ ಫೇಸ್ ಮಾಡ್ತಾ ಇದ್ದಾರೆ. ಇನ್ನು ಅವ್ರ ಕರ್ಮ ಸ್ಟೇಜಿಗೆ ರೀಚ್ ಆಗಿಲ್ಲ ಅವ್ರು. ಓಕೆನಾ, ಗೈಡೆನ್ಸ್ ನೋಡೋಣ. ಯೂನಿವರ್ಸ್ ಓವರ್ ಆಲ್ ಈ ರೀಡಿಂಗ್ ಮೇಲೆ ಗೈಡೆನ್ಸ್ ನ ಕೊಡಿ. ಕೆಲವರು, ಎಲ್ಲರೂ ಅಲ್ಲ, ಕೆಲವರು ಕರ್ಮ ಅನ್ನೋದನ್ನ ಅನುಭವಿಸ್ತಿದ್ದಾರೆ. ನಿಮ್ಮನ್ನ ಕಳ್ಕೊಂಡು, ಮೋಸ ಮಾಡಿ. ಈಗ ಅವರಿಗೆ 50-50 ಹೆಂಗೆ ನಾನು ಬ್ಯಾಲೆನ್ಸ್ ತಗೊಂಡ್ ಬರ್ಲಿ, ಇದನ್ನ ಯಾವ ರೀತಿ ರೀಚ್ ಔಟ್ ಆಗ್ಲಿ, ಹೇಗ್ ಬ್ಯಾಲೆನ್ಸ್ ತಗೊಂಡ್ ಬರ್ಲಿ ಅನ್ನೋ ಒಂದು ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ. ಖಂಡಿತ ನೋಡಿ, ಇಲ್ಲಿ ರೀಕನ್ಸಿಲೇಷನ್ ಅನ್ನೋದು ತುಂಬಾ ಸ್ಟ್ರಾಂಗ್ ಆಗಿ ಬಂದಿದೆ. ಸೊ ಅವ್ರನ್ನ ರಿಕನ್ಸಿಲೇಷನ್ ಮಾಡ್ಕೊಳ್ಳೋದು ಬಿಡೋದು ನಿಮಗ್ ಬಿಟ್ಟಿರೋದು. ಅಥವಾ ನಿಮ್ಮ ಲೈಫಿಗೆ ಏನ್ ಬೇಕು ಏನ್ ಬೇಡ ಅಂತ ಡಿಸೈಡ್ ಮಾಡ್ಬೇಕಾಗಿರೋದು ನೀವು. ಸೊ ಹಾಗಾಗಿ ನೀವೇನ್ ಆತರ ವೇಟ್ ಮಾಡ್ತಾ ಇಲ್ಲ ಈ ವ್ಯಕ್ತಿಗೆ. ತುಂಬಾ ಜನ ವೇಟ್ ಮಾಡ್ತಾ ಇಲ್ಲ. ಇನ್ ಕೆಲವರು ಅವರೇ ಇಂಪಾರ್ಟೆಂಟ್ ಅಂತ ವೇಟ್ ಮಾಡ್ತಾ ಇದ್ದೀರಾ, ಅದು ನಿಮಗ್ ಬಿಟ್ಟಿದ್ದು. ಸೊ ಇಲ್ಲೂ ಸಹ ಕೆಲವು ಡಿಟ್ಯಾಚ್ಮೆಂಟ್ ಅನ್ನೋದು ಕಾಣ್ತಾ ಇದೆ ನಿಮ್ ಕಡೆಯಿಂದನು. ಓಕೆನಾ, ಬಿಕಾಸ್ ನಿಮಗೆ ಒಂದು ಸೆಲ್ಫ್ ಮೋಟಿವೇಟ್ ಅನ್ನೋದನ್ನ ನೀವು ಮಾಡ್ಕೊಂಡಿದೀರಾ. ನೀವು ನಿಮ್ಮ ಲೈಫ್ ನ ನೀವು ಲವ್ ಮಾಡೋದಿರ್ಬೋದು, ಸೆಲ್ಫ್ ಲವ್ ಅನ್ನೋದನ್ನ ನೀವು ಕಲ್ತಿರೋದಿರ್ಬೋದು. ಹೀಗಾಗಿ ಈ ವ್ಯಕ್ತಿ ಕಾಂಟ್ಯಾಕ್ಟ್ ಮಾಡಿದಾಗ ಅದಕ್ಕೆ ನೀವು ಡಾಮಿನೇಟ್ ಮಾಡಿರೋದು. ಓಕೆ, ನಾಗ ಅವ್ರು ಬಂದ ಕೂಡಲೇ ನೀವು ಚಾನ್ಸ್ ಕೊಟ್ಟಿಲ್ಲ. ತುಂಬಾ ಜನ ಈಗ ಕಾಂಟ್ಯಾಕ್ಟ್ ಅಲ್ಲಿ ಇದ್ರೂನು ಅಷ್ಟಕ್ಕಷ್ಟೇನೆ ಇದೆ ರೆಸ್ಪಾನ್ಸ್ ಇರ್ಬೋದು. ಸೊ ನೀವೇ ಬೌಂಡ್ರೀಸ್ ನ ಇಟ್ಕೊಂಡಿದ್ದೀರಾ, ಕೆಲವು ಬೌಂಡ್ರೀಸ್ ನ ಇಟ್ಕೊಂಡಿದ್ದೀರಾ ಈ ವ್ಯಕ್ತಿಯಿಂದ ನೀವು. ಬಿಕಾಸ್ ಅವ್ರು ಬಂದ್ರೆ ವಿತ್ ಕಮಿಟ್ಮೆಂಟ್, ವಿತ್ ಬ್ಯಾಲೆನ್ಸ್ ಅವ್ರು ಬರ್ಬೇಕು, ವಿತ್ ಪಾಸಿಟಿವ್ ಚೇಂಜಸ್ ಅವ್ರು ಬರ್ಬೇಕು. ಇಲ್ಲ ಅಂತಂದ್ರೆ ಬೇಡವೇ ಬೇಡ ಅನ್ನೋ ರೀತಿಲಿ ನೀವು ಡಿಸೈಡ್ ಮಾಡಿದೀರಾ. ಕ್ವೈಟ್ ಇದು ಓಕೆನೆ, ಇದು ಗುಡ್ ಇದು. ಓಕೆನಾ, ಅಂಡ್ ಇಲ್ಲಿ ಕೆಲವ್ರು ಇನ್ನು ಯಾರೆಲ್ಲ ವೇಟ್ ಮಾಡ್ತಾ ಇದೀರಲ್ಲ, ಆದಷ್ಟು ವೇಟ್ ಮಾಡೋದನ್ನ ಬಿಟ್ಟು ನಿಮ್ ಲೈಫ್ ಅಲ್ಲಿ ಏನಾದ್ರೂ ಮಾಡೋದಿದ್ರೆ ಅದನ್ನ ಮಾಡಿ. ಇನ್ ಕೆಲವ್ರಂತೂ ಮೂವ್ ಆನ್ ಆಗಿ ನಿಮ್ಮ ಲೈಫ್ ಅಲ್ಲಿ ನೀವು ಮದ್ವೆನೂ ಆಗಿದ್ದೀರಾ, ಹ್ಯಾಪಿ ಆಗಿದ್ದೀರಾ ಅನ್ನೋದು ಕಾಣ್ತಾ ಇದೆ ಇಲ್ಲಿ.
ಓಕೆನಾ? ಇನ್ನೊಂದು ಗೈಡೆನ್ಸ್ ನೋಡೋಣ, ಇಂಟ್ಯೂಷನ್ಸ್ ಏನ್ ಹೇಳುತ್ತೆ ಒರೇಕಲ್ ಕಾರ್ಡ್ಸ್ ಇಂದ. ಯೂನಿವರ್ಸ್ ನಂಗೆ ಇಲ್ಲಿ ಗೈಡೆನ್ಸ್ ನ ಕೊಡಿ ನನ್ನ ವ್ಯೂವರ್ಸ್ಗೆ ಓವರ್ ಆಲ್ ಈ ರೀಡಿಂಗ್ ಅಲ್ಲಿ. ಓಕೆ, ನೋಡಿ, ನಿಮ್ಮ ಇಂಟ್ಯೂಷನ್ ನ ನೀವು ಫಾಲೋ ಮಾಡಿ. ಇದು ಎಲ್ರಿಗೂ ಅನ್ವಯಿಸೋದಿಲ್ಲ. ಯಾರೆಲ್ಲ ಇನ್ನು ನಿಮ್ಮ ಇಂಟ್ಯೂಷನ್ ಬಗ್ಗೆ ಯೋಚನೆ ಮಾಡ್ತಿಲ್ಲ, ಅದು ಏನೋ ಹೇಳ್ತಿರುತ್ತೆ, ನಿಮ್ಗೆ ಹಿಂಟ್ ಕೊಡ್ತಿರುತ್ತೆ ನಿಮ್ಮ ಲೈಫ್ ಬಗ್ಗೆ, ನೀವ್ ಅದನ್ನ ತಗೊಳ್ತಿರೋದಿಲ್ಲ. ಸೊ ಹಂಗಾಗಿ ಸ್ವಲ್ಪ ನಿಮ್ಮ ಇಂಟ್ಯೂಷನ್ ನ ಕೇಳಿಸ್ಕೊಳ್ಳಿ. ಆಗ ನಿಮ್ಮ ಫೇತ್ ಏನಿದೆ, ನಿಮ್ ಕರ್ಮ ಏನಿದೆ, ಯಾಕೆ ಈ ರೀತಿ ಆಗ್ತಿದೆ ಅನ್ನೋದಕ್ಕೆ ನಿಮ್ಗೆ ಕ್ಲಾರಿಟಿ ಸಿಗುತ್ತೆ. ಮತ್ತೆ ಇನ್ ಕೆಲವರು ನಿಮ್ಮ ಇಂಟ್ಯೂಷನ್ ಅನ್ನೋದು ಕರೆಕ್ಟ್ ಆಗಿ ಹೇಳಿದ್ರು ನೀವು ಅದನ್ನೇ ಸುಳ್ಳು ಅಂತ ಅನ್ಕೊಂಡಿದೀರ ನೀವು. ಬಿಕಾಸ್ ನೀವು ನಂಬೋದಕ್ಕೆ ರೆಡಿ ಇಲ್ಲ. ಸಿನ್ಸ್ ಏನಂತಂದ್ರೆ ಸೆಲ್ಫ್ ಲವ್ ಅನ್ನೋದು ಇರೋದಿಲ್ಲ ನಿಮ್ಗೆ, ನಿಮ್ ಮೇಲೆ ನಿಮ್ಗೆ ನಂಬಿಕೆ ಅನ್ನೋದು ಇರೋದಿಲ್ಲ. ಯಾರೋ ಬಿಟ್ಟೋಗಿರೋಂತ ವ್ಯಕ್ತಿ ಮೇಲೆ ನಿಮ್ಗೆ ನಂಬಿಕೆ ಜಾಸ್ತಿ, ಅವ್ರ ಮಾತುಗಳ ಮೇಲೆನೆ ನಂಬಿಕೆ. ಆ ವ್ಯಕ್ತಿ ಸುಳ್ಳೇ ಹೇಳ್ತಿರ್ತಾರೆ, ತಲೆ ಮೇಲೆ ಹೊಡೆದಂಗ್ ಸುಳ್ಳು ಹೇಳ್ತಿರ್ತಾರೆ, ಅಥವಾ ನಿಮಗೆ ಕಣ್ಣಿಗೆ ಕಾಣಿಸೋ ರೀತಿಲಿ ಸುಳ್ಳು ಹೇಳ್ತಿದ್ರು ಆ ವ್ಯಕ್ತಿನೇ ನಿಜ. ಬಿಕಾಸ್ ನೀವ್ ಇಷ್ಟ ಪಟ್ಬಿಟ್ಟಿರ್ತೀರಾ ಅಂತ. ಅಂಡ್ ಇಲ್ಲಿ ನೋಡಿ, ಇಂಟ್ಯೂಷನ್ಸ್ ಬ್ರಿಂಗ್ ಬ್ರೇಕ್ ಥ್ರೂ ಇನ್ಸೈಟ್ಸ್. ಓಕೆನಾ? ಆಕ್ಟ್ ಆನ್ ದಮ್ ಅಂತಂದ್ರೆ ನಿಮ್ಮ ಇಂಟ್ಯೂಷನ್ ಹೇಗೆ ಹೇಳುತ್ತಲ್ವಾ ಆ ರೀತಿ ಇರಿ ನೀವು. ಓಕೆನಾ? ಬಿಕಾಸ್ ಇಲ್ಲಿ ಏನಂತಂದ್ರೆ ನೀವ್ ಅದನ್ನ ಬ್ರೇಕ್ ಮಾಡೋದಿಕ್ಕೆ ರೆಡಿ ಇರೋದಿಲ್ಲ. ಎಲ್ಲಿ ನೀವು ವ್ಯಕ್ತಿನ ಕಳ್ಕೊಂಡ್ ಬಿಡ್ತೀರಾ, ನೀವ್ ಇಷ್ಟಪಟ್ಟಿರೋ ವ್ಯಕ್ತಿನ ಬಿಟ್ಬಿಡ್ಬೇಕು ಅಂತ ಕೆಲವ್ರು ಇಲ್ಲಿ ಬ್ರೇಕ್ ಮಾಡೋದಿಕ್ಕೆ ರೆಡಿ ಇಲ್ಲ ಇಲ್ಲಿ. ಹೀಗಾಗಿ ಬ್ರೇಕ್ ಥ್ರೂ ಇನ್ಸೈಟ್ಸ್ ಅನ್ನೋದೇ ಬಂದಿದೆ ಇಲ್ಲಿ. ಫಸ್ಟ್ ನಿಮ್ಮ ಇಂಟ್ಯೂಷನ್ ನ ಕ್ಲಿಯರ್ ಆಗಿ ನೀವು ತಿಳ್ಕೊಳ್ಳಿ. ಬಿಕಾಸ್ ನೀವ್ ಏನ್ರ ಬಗ್ಗೆನೋ ಯೋಚನೆ ಮಾಡ್ಬೇಕಾದ್ರೆ ಕೆಲವ್ರಿಗೆಲ್ಲ ಎರಡೆರಡು ಮನ್ಸಿರುತ್ತೆ. ಈಗ ಹೌದು, ಈ ವ್ಯಕ್ತಿ ಸರಿ ಇದಾರೆ, ಈ ವ್ಯಕ್ತಿ ತಪ್ಪಿದ್ದಾರೆ ಅಂತ ಯೋಚನೆ ಮಾಡಿದಾಗ, ತಪ್ಪಿತ್ತು ಅಂತಂದಾಗ ಅವ್ರು ಮಾಡಿರೋದು ಏನೋ ಒಂದು ಒಳ್ಳೆತನ ಅನ್ನೋದು ನೆನಪಾಗ್ತಾ ಇರುತ್ತೆ ನಿಮ್ಗೆ. ಅಥವಾ ಈ ವ್ಯಕ್ತಿ ಸರಿ ಇದಾರೆ ಅಂತಂದಾಗ ನಿಮ್ಗೆ ಯಾವ್ದೋ ಅವ್ರು ಮಾಡಿರೋ ಕೆಟ್ಟತನ ಅನ್ನೋದು ನೆನಪಾಗ್ತಾ ಇರುತ್ತೆ. ಸೊ ನಿಮ್ಗೆ ಇಂಟ್ಯೂಷನ್ ಅನ್ನೋದು ನೆನಪಿಸ್ತಾ ಇದೆ ನಿಮ್ಗೆ, ಈ ರೀತಿ ಎಲ್ಲ ಹೀಗೆಲ್ಲ ಆಗಿರು ಅಂತ ಅಂದ್ಬಿಟ್ಟು. ಓಕೆನಾ? ಅದ್ರ ಬಗ್ಗೆ ನೀವು ಆಕ್ಷನ್ಸ್ ನ ತಗೊಳೋದಿಕ್ಕೆ ಟ್ರೈ ಮಾಡಿ. ಖಂಡಿತ ಇಲ್ಲಿ ಪಾಸಿಟಿವ್ ವೇ ಅನ್ನೋದು ಕಾಣಿಸುತ್ತೆ ನಿಮ್ ಇಂಟ್ಯೂಷನ್ ಕಡೆ ನೀವು ಹೋದ್ರಿ ಅಂತಂದ್ರೆ. ಮೆಡಿಟೇಷನ್ ಮಾಡಿ, ನಿಮ್ಗೆ ಮೆಡಿಟೇಷನ್ ಕಡೆಯಿಂದಾನು ನಿಮ್ಗೆ ಆನ್ಸರ್ಸ್ ಅನ್ನೋದು ಸಿಗುತ್ತೆ. ಓಕೆನಾ? ಓಕೆ ಗೈಸ್, ಇವತ್ತಿನ ರೀಡಿಂಗ್ ಇಷ್ಟೇ. ಇನ್ನು ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು, ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು, ಅಲ್ಲಿ ಕ್ಲಾರಿಟಿನ ಪಡ್ಕೊಳ್ಬಹುದು. ಅಂಡ್ ನಿಮ್ಗೆ ಕ್ರಿಸ್ಟಲ್ಸ್ ಏನಾದ್ರು ಬೇಕಾಗಿದೆ, ನಿಮ್ಮ ಪ್ರಾಬ್ಲಮ್ಸ್ ಗೆ ಕ್ರಿಸ್ಟಲ್ಸ್ ಏನಾದ್ರು ಬೇಕಾಗಿದೆ, ಕಸ್ಟಮೈಸ್ ಕ್ರಿಸ್ಟಲ್ ಏನಾದ್ರು ಬೇಕಾಗಿದೆ ಅಂತಂದ್ರೆ ಖಂಡಿತ ನೀವು ಸೇಮ್ ನಂಬರ್ಗೆನೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಓಕೆನಾ? ಥ್ಯಾಂಕ್ ಯು ಗೈಸ್, ಬಾಯ್.